ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಈ ಯೂಟ್ಯೂಬ್ ಚಾನಲಲ್ಲಿ ನಾವು ಹಲವಾರು ವರ್ಷಗಳಿಂದ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕೋರ್ಸಸ್ಗಳನ್ನು ಮಾಡ್ತಾ ಇದ್ದೇವೆ, ಹಾಗೂ ಹಲವಾರು ಮಾಹಿತಿಗಳನ್ನು ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಇದ್ದೇವೆ. ಹಾಗೂ ಕೆಲವಾರು ತಿಂಗಳುಗಳಿಂದ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಲಾ ಎಕ್ಸಾಮ್ಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಹಾಗೂ ನಮ್ಮದೇ ಆದಂಥ ಆ್ಯಪ್ ಇದೆ, ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಅಂತ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಹಲವಾರು ಕೋರ್ಸಸ್ಗಳನ್ನು, ಹಲವಾರು ಸ್ಟಡಿ ಮೆಟೀರಿಯಲ್ನ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋದ ಉದ್ದೇಶ ಏನಂತಂತಂದರೆ, ಆಲ್ರೆಡಿ 2 ರಾಜ್ಯಗಳು 2024ನೇ ವರ್ಷದ ಕೊನೆಗೆ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ನೋಟಿಫಿಕೇಷನ್ ಹೊರಡಿಸಿದ್ವು. ಅದು ಯಾವುದಂತಂದರೆ ಹಿಮಾಚಲ್ ಪ್ರದೇಶ್ ಮತ್ತು ಛತ್ತೀಸ್ಗಢ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೇನೆ. ನೀವು ಅದ್ರ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡಿ ನೋಡ್ಬೋದು. ಹಾಗೆ ಇನ್ನೂ ಇತ್ತೀಚೆಗೆ ಅಂದರೆ ಜನವರಿ 28, ಜನವರಿ 30, 31 ಈ ಡೇಟ್ನಲ್ಲಿ ಇನ್ನೂ 2 ರಾಜ್ಯಗಳು ಬಹಳಷ್ಟು ವೇಕೆನ್ಸೀಸ್ಗಳನ್ನು ನೋಟಿಫೈ ಮಾಡಿವೆ. ಅದು ಯಾವುದಂತಂದರೆ, ಒಂದು ಗುಜರಾತ್ ರಾಜ್ಯ ಹಾಗೂ ಇನ್ನೊಂದು ರಾಜಸ್ಥಾನ್. ಗುಜರಾತ್ 212 ವೇಕೆನ್ಸಿಗಳನ್ನು ನೋಟಿಫೈ ಮಾಡಿದೆ, ಹಾಗೂ ರಾಜಸ್ಥಾನ 44 ವೇಕೆನ್ಸಿಗಳನ್ನು ನೋಟಿಫೈ ಮಾಡಿದೆ. ಓಕೆ, ಅದರದ್ದು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. ಯಾಕೆಂದರೆ ನಮಗೆ ಯಾವಾಗಲೂ ನಮ್ಮ ರಾಜ್ಯದ್ದು ಹಾಗೂ ಬೇರೆ ರಾಜ್ಯಗಳ ಮಾಹಿತಿ ಗೊತ್ತಿರಬೇಕು, ಯಾವ ರೀತಿ ಕಂಪೇರ್ ಮಾಡಿ ನೋಡಬೇಕು, ಹೇಗೆ ಸಿಲೆಬಸ್, ಎಕ್ಸಾಮ್ ಟೈಮ್ ಹೇಗೆ ನೀಡ್ತಾರೆ ಹೇಳುವಂಥದ್ದು ಮಾಹಿತಿ ಗೊತ್ತಿದ್ರೆ ಒಳ್ಳೆಯದು. ಹಾಗೆ ಆಯಾ ರಾಜ್ಯಗಳ ಪ್ರಿಲಿಮಿನರಿ ಎಕ್ಸಾಮ್ ಆದ ಕೂಡಲೇ ಆ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ರೀಸೆಂಟ್ ಅಪ್ಡೇಟೆಡ್ ಕ್ವಶನ್ಸ್ಗಳಿರ್ತವೆ ವಿಚ್ ಕ್ಯಾನ್ ಬಿ ಆಸ್ಡ್ ಇನ್ ಅವರ್ ಎಕ್ಸಾಮಿನೇಷನ್ಸ್ ಆಲ್ಸೋ. ಸೊ ಇನ್ನೂ ತುಂಬ ಜನರ ಪ್ರಶ್ನೆ ಏನಂತಂದರೆ, ನಮ್ಮ ಕರ್ನಾಟಕ ರಾಜ್ಯದ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಹೇಳುವಂಥದ್ದು. ನೋಡಿ, 2024ಅಲ್ಲಿ ನೋಟಿಫಿಕೇಷನ್ ಆಗಲಿಲ್ಲ, ಯಾವುದೇ ನೋಟಿಫಿಕೇಷನ್ ಬರಲಿಲ್ಲ. ಇನ್ನು 2025ರಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ನೋಟಿಫೈ ಮಾಡ್ತಿದ್ರು. ಸೊ ಕಳೆದ ವರ್ಷದ್ದು ಪ್ಲಸ್ ಈಗಿನ ವರ್ಷದ್ದು 2 ಸೇರಿಸಿ ನೋಟಿಫೈ ಮಾಡ್ಬೋದು, ವೇಕೆನ್ಸಿಗಳ ಸಂಖ್ಯೆ ಜಾಸ್ತಿ ಇರ್ಬೋದು ಹೇಳುವಂಥದ್ದು ಎಲ್ಲರ ಒಂದು ಸಾಮಾನ್ಯವಾದಂಥ ಅಭಿಪ್ರಾಯ. ಅದೇ ರೀತಿ ನಮ್ಮ ಅಭಿಪ್ರಾಯ ಕೂಡ ಇದೆ. ಸೊ ಅದೇ ಒಂದು ಹೋಪ್ಸಲ್ಲಿ, ಆಶೆಯಲ್ಲಿ ನಾವು ನಮ್ಮ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಾ ಹೋಗೋಣ. ಹಾಗೂ ಹಲವಾರು ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ವರ್ಷ ತನಕನೂ ಬೇರೆ ಬೇರೆ ಕ್ಯಾಟಗರಿ ಆಧಾರದ ಮೇಲೆ 40 ವರ್ಷ ತನಕನೂ ರಿಲ್ಯಾಕ್ಸೇಷನ್ ಸಿಗುವಂಥ ಚಾನ್ಸಸ್ ಇದೆ. ಸೊ ಅದಕ್ಕೆ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗುತ್ತೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಮ್ಮ ತಯಾರಿ ಕೂಡ ಜಾಸ್ತಿ ಆಗಿರಬೇಕು, ಪ್ಲಸ್ ಕಟ್ ಆಫ್ ಕೂಡ ನೀಡಿದ್ದಾರೆ. ಸೊ ನೋಡೋಣ, ಇದು ನಮ್ಮ ರಾಜ್ಯದ ಒಂದು ಸಪ್ರೇಟ್ ನಾವು ತೆಗೆದಿಟ್ಕೊಂಡು ಬೇರೆ ರಾಜ್ಯಗಳದ್ದು ಕೂಡ ನಾವು ನೋಡ್ತಾ ಹೋಗೋಣ. ನಮಗೊಂದು ಆವಾಗ ಎಷ್ಟು ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ ಹೇಳುವಂಥದ್ದು ಒಂದು ಅಂದಾಜು ಸಿಗುತ್ತೆ. ಸೊ ನೋಡಿ, ಫೆಬ್ರವರಿ 1ಕ್ಕೆ ನೋಟಿಫೈ ಆಗಿದೆ. 1 ತಿಂಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇರುತ್ತೆ. ಇನ್ನು ಟೆಂಟೇಟಿವ್ ಎಕ್ಸಾಮಿನೇಷನ್ ಕೂಡ ಕೊಟ್ಟಿದ್ದಾರೆ, ಯಾವಾಗ ಆಗ್ಬೋದು ಅಂತ. ಪ್ರಿಲಿಮಿನರಿ ಸುಮಾರು ಮಾರ್ಚ್ 23, ಅಂದರೆ ಹೆಚ್ಚು ಅಂದರೆ ಒಂದು 1.5 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಇನ್ನು ಮೇನ್ಸ್ ಎಕ್ಸಾಮ್ಸು ಪ್ರಿಲಿಮಿನರಿ ಆದ ನಂತರ ಒಂದು 2-2.5 ತಿಂಗಳು ಟೈಮ್ ಸಿಗುತ್ತೆ. ಇನ್ನು ವೈವಾ ಆಗಸ್ಟ್ ಸೆಪ್ಟೆಂಬರ್ ಅಲ್ಲ ಹಾಗೆ. ಸೊ ಟೆಂಟೇಟಿವ್ ರಫ್ ಆಗಿ ನೀಡಿರುವಂಥದ್ದು, ಬಟ್ ಸ್ಟಿಲ್ ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಎಕ್ಸಾಮಿನೇಷನ್ ತಯಾರಿ ಮಾಡ್ಕೊಳ್ಬೋದು ಹೇಳುವಂಥದ್ದು. ಇನ್ನು ಪೇ ಸ್ಕೇಲು ನಿಮ್ಗೆ ಆಲ್ರೆಡಿ ಎಲ್ಲದರಲ್ಲೂ ಕಾಮನ್ ಆಗಿರುತ್ತೆ. ಯಾಕೆಂದರೆ ಸೆಕೆಂಡ್ ನ್ಯಾಷನಲ್ ಜುಡಿಷಿಯಲ್ ಪೇ ಕಮಿಷನ್ ಆಧಾರದ ಮೇಲೆ ಪೇ ಮಾಡ್ತಿರುವಂಥದ್ದು. ಬೇಸಿಕ್ಗೆ 77,000 ಇರುವಂಥದ್ದು. ಬೇಸಿಕ್ ಇದ್ರ ಜೊತೆಗೆ ಸೇರಿ DA ಅಲವೆನ್ಸ್ ಸೇರಿ ಸುಮಾರು 1-1.5 ಲಕ್ಷ, 1,25,000-30,000 ತನಕನೂ ಆಗುತ್ತೆ. ಇನ್ನೂ ಅದು ಇನ್ಕ್ರಿಮೆಂಟ್ ಆಗ್ತಾ 1,36,000 ತನಕ, ಅಂದರೆ ವರ್ಷಾವಧಿಯಲ್ಲಿ ಇನ್ಕ್ರಿಮೆಂಟ್ ನಾವು ಕಾಣ್ತಾ ಸುಮಾರು ಇಷ್ಟಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿ. ಸೊ ಪೇ ಸ್ಕೇಲ್ ಅಂತ ಹೇಳ್ತಾರೆ. ಸೊ ಎಲ್ಲ ರಾಜ್ಯಗಳಲ್ಲೂ ಕಾಮನ್ ಆಗಿ ಇದು ಇರುತ್ತೆ. ಇನ್ನು ವೇಕೆನ್ಸೀಸು ವಂಡರ್ಫುಲ್, ಲೈಕ್ 212 ವೇಕೆನ್ಸೀಸ್ಗಳು ಇಲ್ಲಿ ನಾವು ಕಾಣ್ತೇವೆ. ಅಷ್ಟು ಜನರಿಗೆ ಆಪರ್ಚುನಿಟಿ ಸಿಗುವಂಥದ್ದು ಒಳ್ಳೆಯ ಅವಕಾಶ. ಬಟ್ ಒಂದೇನಂತಂದರೆ, ಗುಜರಾತಿ ಭಾಷೆ ಗೊತ್ತಿರಬೇಕು. ಸೊ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಬೇರೆ ಆ ರಾಜ್ಯದ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಆ ರಾಜ್ಯದವರು ಕೂಡ ಕರ್ನಾಟಕ ರಾಜ್ಯದ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಅನ್ಲೈಕ್ ಈ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ಗಳೇನಿದೆ, ಸುಮಾರು 10-15 ಹಿಂದಿ ಭಾಷೆ ಮಾತಾಡುವಂಥ ರಾಜ್ಯಗಳು ಅವರವರು ಇಂಟರ್ ಸ್ಟೇಟ್ ಅಪೇರ್ ಆಗ್ತಾರೆ. ಈಗ ಡೆಲ್ಲಿ ಅವರು ರಾಜಸ್ಥಾನಲ್ಲಿ ಅಪ್ಲೈ ಮಾಡ್ತಾರೆ, ರಾಜಸ್ಥಾನವರು ಉತ್ತರ ಪ್ರದೇಶದಲ್ಲಿ ಅಪ್ಲೈ ಮಾಡ್ತಾರೆ. ಬಟ್ ಗುಜರಾತಲ್ಲಿ ಹಾಗೆ ಸಾಧ್ಯ ಇಲ್ಲ, ಯಾಕೆಂದರೆ ಗುಜರಾತಿ ಲ್ಯಾಂಗ್ವೇಜ್ ಕಡ್ಡಾಯವಾಗಿ ಗೊತ್ತಿರಬೇಕು, ಆ ಪೇಪರ್ ಕೂಡ ಇದೆ. ಹಾಗೆ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ಕೂಡ, ಕರ್ನಾಟಕ, ಕನ್ನಡ,
ತಮಿಳ್, ತೆಲುಗು ಇದೆಲ್ಲವೂ ಕೂಡ ಗೊತ್ತಿರಬೇಕು ಆಯಾ ರಾಜ್ಯದ ಜುಡಿಷರಿ ಇದಕ್ಕೆ ಸೆಲೆಕ್ಟ್ ಆಗಬೇಕು ಅಂತ ಅಂದರೆ. ಸೊ ಇದೇ ಒಂದು ಕಾರಣ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮಿನೇಷನ್ ಇನ್ನೂ ಇಂಪ್ಲಿಮೆಂಟ್ ಆಗದೆ ಇರೋಂಥಕ್ಕೆ. ಬಹಳ ಕಷ್ಟ, ಲೋಕಲ್ ಲ್ಯಾಂಗ್ವೇಜನ್ನು ಇದು ಮಾಡುವಂಥದ್ದು ಬಹಳ ಕಷ್ಟ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದಿನ್ನೂ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಇಂಪ್ಲಿಮೆಂಟ್ ಆಗಲಿಲ್ಲ ಇನ್ನು, ಆಯಿತಾ. ಸೊ ರಿಸರ್ವೇಷನ್ ಇದೇ ರೀತಿ ಇದೆ, ಹೆಚ್ಚು ಕಮ್ಮಿ ನಮ್ಮ ರಾಜ್ಯದಲ್ಲಿ ರಿಸರ್ವೇಷನ್ ಇದೇ ರೀತಿ ಬರ್ಬೋದು, ಇದೇ ಇದರಲ್ಲಿ ಚಾನ್ಸಸ್ ಇರುತ್ತೆ. ಇನ್ನು ಕ್ವಾಲಿಫಿಕೇಷನ್ನು ಲಾ ಗ್ರ್ಯಾಜುಯೇಟ್ ಆಗಿರಬೇಕು ಹೇಳುವಂಥದ್ದು. ಒಂದು ಅಡಿಷ್ನಲ್ ರಿಕ್ವೈರ್ಮೆಂಟ್ ಏನಂತಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿಷನ್ ಪಾಸ್ ಮಾಡಿರಬೇಕು ಅಂತ ಹೇಳುವಂಥದ್ದಿದೆ. ನಮ್ಮ ರಾಜ್ಯದಲ್ಲಿ ಇನ್ನೂ ಆಯ್ದು ರೂಲ್ಸ್ ತರಲಿಲ್ಲ, ಓಕೆ. ಬಟ್ ಮುಂದಿನ ವರ್ಷ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಹಿ ಶುಡ್ ಬಿ ಲಾ ಗ್ರ್ಯಾಜುಯೇಟ್ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಇರಬೇಕು ಅಂತೇಳಿ ನಮ್ಮ ರಾಜ್ಯದಲ್ಲಿ ಎನ್ರೋಲ್ಡ್ ಆಸ್ ಅನ್ ಅಡ್ವೊಕೇಟ್ ಇದ್ದರೆ ಸಾಕು ಅಂತ ಇದೆ. ಕಂಪಲ್ಸರಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ಬಗ್ಗೆ ಏನು ಮೆನ್ಷನ್ ಮಾಡಿರಲಿಲ್ಲ ಇಲ್ಲಿ ತನಕ. ಬಟ್ ಇನ್ ಫ್ಯೂಚರಲ್ಲಿ ವಿ ಡೋಂಟ್ ನೋ ಹೌ ಇದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳುವಂಥದ್ದು. ಬಟ್ ರೂಲ್ಸಲ್ಲಿ ಇದು ಕೊಟ್ಟಿಲ್ಲ. ಇನ್ನು ರೂಲ್ಸಲ್ಲಿ ಏನು ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರೂಲ್ಸ್ ಅಂತ ಏನಿದೆ ಅದ್ರ ಬಗ್ಗೆ, ಅದರಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿಲ್ಲ. ಹಾಗೂ 3 ವರ್ಷ ಕಡ್ಡಾಯ ಕಂಪಲ್ಸರಿ ಪ್ರಾಕ್ಟೀಸ್ ಬೇಕು ಹೇಳುವಂಥದ್ದು ಯಾವುದೇ ರೀತಿಯ ವಿಚಾರಗಳು ಕೂಡ ಕೊಟ್ಟಿಲ್ಲ. ಸೊ ಸೂನ್ ಆಫ್ಟರ್ ನೀವು ಎನ್ರೋಲ್ ಆದ ನಂತರ ಪ್ರಾಕ್ಟೀಸ್ ಇಲ್ಲದಿದ್ರೂ ಸಹ ಎಕ್ಸಾಮಿಗೆ ಅಪಿಯರ್ ಆಗಬಹುದು, ಆಯಿತಾ. ಸೊ ಇದು ಒಂದಾಯಿತು. ಇನ್ನು ಏಜ್ ಲಿಮಿಟ್ಟು 35 ಇಯರ್ಸ್ ಮ್ಯಾಕ್ಸಿಮಮ್ಮು, ಇನ್ನು ಹೆಚ್ಚು ಅಂದರೆ 38 ಇಯರ್ಸ್ ತನಕ ರಿಲ್ಯಾಕ್ಸೇಷನ್ ಇದೆ. ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ 40 ಇಯರ್ಸ್ ತನಕ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ನು ಮತ್ತು ಇನ್ನೂ ಬೇರೆ ಬೇರೆ ಕ್ಯಾಟಗರಿ ಆದಮೇಲೆ ಇನ್ನೂ 5 ವರ್ಷ ಹಾಗೆಲ್ಲ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಓಕೆ. ಬಟ್ ನಾರ್ಮಲಿ ನಮ್ಮ ಸ್ಟೇಟ್ ಥರನೇ ಕಾಣ್ಬೋದು. ಇನ್ನು ಎಕ್ಸಾಮಿನೇಷನ್ ಪ್ರಿಲಿಮ್ಸ್, ಮೇನ್ಸ್, ವೈವಾ ಅಂತ ಇದೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ, ಓಕೆ. ಗುಜರಾತಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಮತ್ತು ಹಲವಾರು ನೋಡಿ ಇಲ್ಲಿ ಇದು ಕಾಮನ್ ಇದೆಲ್ಲ ಭಾರತೀಯ ನ್ಯಾಯ ಸಂಹಿತಾ, ನ್ಯೂ ಕ್ರಿಮಿನಲ್ ಲಾಸ್ ಮತ್ತು ಓಲ್ಡ್ ಕ್ರಿಮಿನಲ್ ಲಾಸ್ ಎರಡೂ ಒಟ್ಟಿಗೆ ಇರುವಂಥದ್ದು ಕಾಮನ್ ಆಗಿ ಕೊಟ್ಟಿದ್ದಾರೆ. ಪ್ಲಸ್ ಇನ್ನು ಹಲವಾರು ಆ್ಯಕ್ಟ್ಸ್ಗಳು ಕೂಡ ಇವೆ, ಪಾರ್ಟ್ ಎ, ಪಾರ್ಟ್ ಬಿ, ಸಿವಿಲ್ ಲಾ, ಕ್ರಿಮಿನಲ್ ಲಾ ಅಂತ ಮಾಡಿ ಸುಮಾರು 10-15 ಎಕ್ಸ್ಟ್ರಾ ಅಡಿಷ್ನಲ್ ಆ್ಯಕ್ಟ್ಸ್ ಇವೆ. ನಮ್ಗೆ ಇಲ್ಲದೆ ಇರುವಂಥ ಅಡಿಷ್ನಲ್ ಆ್ಯಕ್ಟ್ಸ್ ಇವೆ. ಯೂಶ್ವಲಿ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸಿಗೆ ಈ ಆ್ಯಕ್ಟ್ಸ್ಗಳೆಲ್ಲ ಇರ್ತವೆ. ಸೊ ಡಿಸ್ಟ್ರಿಕ್ಟ್ ಜಡ್ಜ್ಗೆ ತಯಾರಿ ಮಾಡ್ಕೊಳ್ತಿರೋರು ಈ ಎಲ್ಲ ಆ್ಯಕ್ಟ್ಗಳನ್ನು ಓದ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಯೂಶ್ವಲಿ ಸಿಲೆಬಸ್ ಅಂತ ನಮ್ಗೆ ಕೊಟ್ಟಿರೋದಿಲ್ಲ ಅಲ್ವಾ. ಸೊ ಕ್ರಿಮಿನಲ್ ಲಾ, ಸಿವಿಲ್ ಲಾ ಅಂತ ಕೊಟ್ಟಿರ್ತಾರೆ. ಕ್ರಿಮಿನಲ್ ಲಾದಲ್ಲಿ ಈ ಎಲ್ಲ ಆ್ಯಕ್ಟ್ಗಳು ಬರ್ತವೆ. ಪ್ರೊಬೇಷನ್ ಆಫೆಂಡರ್ಸ್ ಆ್ಯಕ್ಟ್, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್, ಅಥವಾ ಡೊಮೆಸ್ಟಿಕ್ ವೈಲೆನ್ಸ್, ಗ್ಯಾಮ್ಲಿಂಗ್. ಈಗ ಗುಜರಾತ್ ಅಂತದೆ, ಅದ್ರ ಬದಲು ಕರ್ನಾಟಕ ಗ್ಯಾಮ್ಲಿಂಗ್ ಆ್ಯಕ್ಟ್ ಅಂತ ಇರುತ್ತೆ. ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್, ಎಕ್ಸೈಸ್ ಆ್ಯಕ್ಟ್ ಕೊಟ್ಟಿಲ್ಲ ಬಟ್ ಕೆಲವೊಂದು ಸಲ ಇರುತ್ತೆ. ಎಕ್ಸೈಸ್ ಆ್ಯಕ್ಟ್, ಪೊಲೀಸ್ ಆ್ಯಕ್ಟ್, ಹಾಗೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಆ್ಯಕ್ಟು. ಸೊ ಎಡಿಷ್ನಲ್ ಆಗಿ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಬಟ್ ಮೇನ್ಸ್ ಎಕ್ಸಾಮ್ಸಿಗೆ ಈಗ ನೋಡಿ ಪಾರ್ಟ್ ಬಿ ಅಲ್ಲಿ ಕೋರ್ಟ್ ಫೀಸ್ ಆ್ಯಕ್ಟ್ ಅಂತ ಕೊಟ್ಟಿದ್ದಾರೆ. ನಮಗೆ ಆ್ಯಕ್ಚುಲಿ ಇಲ್ಲ, ಆದರೂ ಸಹ ಕೆಲವೊಂದು ಸಲ ಕೋರ್ಟ್ ಫೀ ಆಧಾರದ ಮೇಲೆ ಯಾವುದಾದ್ರು ಇಶ್ಯೂ ಇದ್ದರೆ ಆನ್ಸರ್ ಮಾಡುವಂಥ ಸಾಧ್ಯತೆ ಬರ್ಬೋದು. ಸೊ ಅದಕ್ಕೋಸ್ಕರ ಗೊತ್ತಿರುವಂಥದ್ದು ಒಳ್ಳೆಯದು. ಸೊ ಸಿಲೆಬಸ್ ಪ್ರಕಾರ ಕಷ್ಟ, ಬಟ್ ಸ್ಟಿಲ್ ನಮಗೆ ಈ ರೀತಿ ಸಿಲೆಬಸ್ ಇದ್ದರೆ ವಾಸ್ಟಾಗಿ ನಾಲೆಜ್ ಆಗುತ್ತೆ, ಎಲ್ಲ ಆ್ಯಕ್ಟ್ಗಳ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ, ಆಯಿತಾ. ನಮ್ಮ ರಾಜ್ಯದಲ್ಲಿ ಕೇವಲ 10 ಆ್ಯಕ್ಟ್ಗಳು, ಈವನ್ ಲಿಮಿಟೇಷನ್ ಆ್ಯಕ್ಟ್ ಮೊದಲಿತ್ತು, ಈಗ ಅದಿಲ್ಲ, ಲಿಮಿಟೇಷನ್ ಆ್ಯಕ್ಟ್ ಕೂಡ ಇಲ್ಲ. ಸೊ ಸುಲಭ, ಕ್ರ್ಯಾಕ್ ಮಾಡಲಿಕ್ಕೆ ಸುಲಭ. ಬಟ್ ಇರುವಂಥ ಆ್ಯಕ್ಟ್ಗಳನ್ನು ಸ್ವಲ್ಪ ಸರಿಯಾಗಿ ಸ್ಟ್ಯಾಂಡರ್ಡ್ ಆಗಿ ನಾವು ತಯಾರಿ ಮಾಡ್ಕೊಳ್ಬೇಕು, ಆವಾಗ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಹಿಂದೂ ಲಾಸ್ ಎಲ್ಲ ಇನ್ನೂ ಕೊಡಲೇ ಇಲ್ಲ, ಸಕ್ಸೆಷನ್ ಲಾಸ್, ಪರ್ಸ್ನಲ್ ಲಾಸ್ ಎಲ್ಲ ಅದೆಲ್ಲ ಪ್ರಿಸ್ಕ್ರೈಬ್ ಮಾಡಿಲ್ಲ ಇನ್ನು. ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಇರುವಂಥದ್ದು ಇದು ಸಿವಿಲ್ ಜಡ್ಜ್ ಎಕ್ಸಾಮ್ಸಿಗೆ ನೀಡಿದ್ದಾರೆ. ಹಾಗೆ ಪಾರ್ಟ್ ಸಿ ಲೀಗಲ್ GK ಅದು ಕೂಡ ನಾವು ಕಾಣ್ತೇವೆ. ಪ್ಲಸ್ ಇಲ್ಲಿ ಇನ್ನೊಂದು ಏನಂದರೆ ಪಾರ್ಟ್ 2 ಪೇಪರಲ್ಲಿ ಗುಜರಾತಿ ಲ್ಯಾಂಗ್ವೇಜ್ ಇದೆ. ನಮ್ಗೆ ಹಾಗಿಲ್ಲ, ನಮ್ಗೆ ಒಂದೇ ಪೇಪರ್ ಇರುವಂಥದ್ದು ಪ್ರಿಲಿಮ್ಸ್, ಒಂದು ಪೇಪರಲ್ಲಿ ಎಲಿಜಿಬಲ್ ಮಾರ್ಕ್ಸ್ ಬರಬೇಕಾಗತ್ತೆ. ಇನ್ನು ಮೇನ್ಸ್ ಎಕ್ಸಾಮ್ಸ್ ಕೂಡ ಅದೇ ರೀತಿ. ಪ್ರಿಲಿಮ್ಸಲ್ಲಿ ನೆಗೆಟಿವ್ ಮಾರ್ಕ್ ಇದೆ, ವಿ ಡೋಂಟ್ ಹ್ಯಾವ್ ನೆಗೆಟಿವ್ ಮಾರ್ಕ್ ಇಲ್ಲ. ಹಾಗೆ ಮೇನ್ ರಿಟರ್ನ್ ಎಕ್ಸಾಮಿನೇಷನ್ನು ಅದು ಕೂಡ ಸಿಲೆಬಸ್ ಕೊಟ್ಟಿದ್ದಾರೆ, ಅದೇ ಅಷ್ಟು ಆ್ಯಕ್ಟ್ಸ್ಗಳ ಮೇಲೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಜಜ್ಮೆಂಟ್ ರೈಟಿಂಗ್ ಥರ ಇರಲಿಕ್ಕಿಲ್ಲ, 2 ಪೇಪರ್ಸ್, ಒಂದು ಕ್ರಿಮಿನಲ್ ಲಾ, ಸಿವಿಲ್ ಲಾ ಅಂತ ಹೇಳುವಂಥದ್ದು. ಮೇಯ್ನಾಗಿ ಈ ಕ್ವಶನ್ಸ್ಗಳ ಮೇಲೆ, ಈ ಆ್ಯಕ್ಟ್ಗಳ ಮೇಲೆ ಕ್ವಶನ್ಸ್ಗಳು ಸಬ್ಜೆಕ್ಟ್ ವೈಸ್. ಈಗ ನಮ್ಮ ಲಾ ಪೇಪರ್ ಅಂತ ಹೇಳ್ತೇವಲ್ಲ ನಾವು, ಅದರಲ್ಲಿ ಬರುವಂಥ ಕ್ವಶನ್ಸ್ಗಳ ಮೇಲೆ ಇಷ್ಟು ಕ್ವಶನ್ಸ್ಗಳು ಕೇಳ್ತೇವೆ. ನಮಗೆ ಕೇವಲ 4 ಆ್ಯಕ್ಟ್, ಕಾನ್ಸ್ಟಿಟ್ಯೂಷನ್ನು ಅದರದ್ದು ಸೇರಿಸಿ, ಕಾನ್ಸ್ಟಿಟ್ಯೂಷನ್ನು, CPC, ಎವಿಡೆನ್ಸ್ ಆ್ಯಕ್ಟ್ ಹಾಗೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇದು 4 ಇರುವಂಥದ್ದು. ಅದಕ್ಕೆ ನಾವು ತುಂಬ ಕಷ್ಟ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾರೆ ಮಕ್ಕಳು. ಬಟ್ ಇಲ್ಲಿ ನೋಡಿ ಎಷ್ಟು ಆ್ಯಕ್ಟ್ಸ್ಗಳಿವೆ ಅಲ್ವಾ. ಸೊ ನಮ್ಮ ಸ್ಟ್ಯಾಂಡರ್ಡ್, ನಾವು ಎಷ್ಟು ಟಫ್ ಮೀಡಿಯಮ್ ಸ್ಟ್ಯಾಂಡರ್ಡಲ್ಲಿ ನಮ್ಮ ಕರ್ನಾಟಕ ಜುಡಿಷರಿ ಎಕ್ಸಾಮ್ ಅಂತ ಹೇಳ್ಬೋದು. ತುಂಬ ಕಷ್ಟನೂ ಅಲ್ಲ, ಹಾಗಾದರೆ ತುಂಬ ಈಸಿನೂ ಅಲ್ಲ, ಹೀಗೆ ಬರೆದ್ಬಿಟ್ರೆ ಪಾಸ್ ಆಗ್ತಾರೆ ಅಂತಲೂ ಅಲ್ಲ ಅಲ್ವಾ. ಸೊ ಇದೊಂದು ನಮಗೆ ಒಂದು ರೆಫರೆನ್ಸ್, ಹೇಗೆ ಇರುತ್ತೆ ಬೇರೆ ಸ್ಟೇಟ್ಸ್ಗಳ ಎಕ್ಸಾಮ್ ಅಂತ ಹೇಳ್ಕೊಂಡು. ಹಾಗೆ ಸಿವಿಲ್ ಕೂಡ ಅದೇ ರೀತಿ ನೋಡಿ, ಪಾರ್ಟ್ನರ್ಶಿಪ್, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅದೆಲ್ಲ ಕೂಡ ಕೊಟ್ಟಿದ್ದಾರೆ. ಆರ್ಬಿಟ್ರೇಷನ್, ಕಮರ್ಷಿಯಲ್ ಕೋರ್ಟ್ಸ್ ಆ್ಯಕ್ಟ್,
ಸೊ ಈ ರೀತಿ ನೀಡಿದ್ದಾರೆ. ಹಾಗೆ ನೆಕ್ಸ್ಟು ವೈವಾ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ಇದು ಒಂದು ಜನರಲ್ ಬೇಸಿಕ್, ಇದು ಯಾವ ರೀತಿ ಎಕ್ಸಾಮ್ ಇದಿರುತ್ತೆ ಅಂತ ಹೇಳುವಂಥದ್ದು. ಇನ್ನು ರಾಜಸ್ಥಾನ ಜುಡಿಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆದ ನೋಟಿಫಿಕೇಶನ್ ಬರಲಿಲ್ಲ. ಒಂದು ಬೇಸಿಕ್ಕಾಗಿ ಇಷ್ಟು ವೇಕೆನ್ಸೀಸನ್ನು ನಾವು ಕಾಲ್ ಫಾರ್ ಮಾಡ್ತಿದ್ದೇವೆ, ಇಷ್ಟು ವೇಕೆನ್ಸಿ ನಿಗದಿ ಆಗಿವೆ ಅಂತ ಹೇಳಿ 31 ಜನವರಿಗೆ ಹೈಕೋರ್ಟ್ ನೋಟಿಫೈ ಮಾಡಿದೆ. ಸೊ ನೋಡಿ 44 ವೇಕೆನ್ಸೀಸ್ ಅಂತ ಹೇಳಿ. ಸೊ ಇಮಿಡಿಯೇಟ್ಲಿ ಡೀಟೇಲ್ ನೋಟಿಫಿಕೇಶನ್ ಕೂಡ ಹೊರಡಿಸತ್ತೆ. ಓಕೆ, ಸೊ ಇಷ್ಟು ವೇಕೆನ್ಸೀಸ್ ಅಂತ ಹೇಳುವಂಥದ್ದು. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬರುವಂಥ ದಿನಗಳಲ್ಲಿ. ಸೊ ಇದಿಷ್ಟು ಯಾಕೆ ಇದರ ಅವಶ್ಯಕತೆ ಇದೆಯಾ ಅಂತ ತುಂಬ ಜನರಿಗೆ ಅನಿಸುತ್ತೆ. ನಮ್ಮ ರಾಜ್ಯದ ಫಸ್ಟ್ ಹೇಳಿ ಅಂತ ಹೇಳಿ ತುಂಬ ಜನ ಹೇಳ್ತಾರೆ, ಬಟ್ ನಮ್ಮ ರಾಜ್ಯದ್ದು ಇನ್ನೂ ಬರಲಿಲ್ಲ ಅಲ್ವಾ, ಇನ್ನೂ ನೋಟಿಫೈ ಆಗಲಿಲ್ಲ. ಅಲ್ಲಿ ತನಕ ನಾವೇನು ಮಾಡಬೇಕು, ಈ ಕ್ವಶನ್ಸ್ಗಳೆಲ್ಲ ಕ್ವಶನ್ ಪೇಪರ್ನ ಗ್ಯಾದರ್ ಮಾಡಬೇಕು. ಎಷ್ಟೋ ಯೂಟ್ಯೂಬ್ ಚಾನಲಲ್ಲಿ ಈ ರಾಜ್ಯಕ್ಕೆ ಸಂಬಂಧಪಟ್ಟ MCQsಗಳನ್ನು ಸಾಲ್ವ್ ಮಾಡ್ತಿರ್ತಾರೆ. ಸೊ ಟೋಟಲಿ ಈಗ ನಾವು ಹೇಳಬೇಕಂದ್ರೆ 4 ರಾಜ್ಯಗಳ ನೋಟಿಫಿಕೇಷನ್ ಆಗಿದೆ. ಇನ್ನೂ ನಮಗೆ ಮಾಹಿತಿಗೆ ಗೊತ್ತಿರುವಂಥದ್ದು ಇನ್ನು ಕೆಲವೊಂದು ಈಗ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಇರ್ಬೋದು ಅಥವಾ ಸದರ್ನ್ ರಾಜ್ಯಗಳು, ಅದರದ್ದು ಅಷ್ಟು ಫ್ರೀಕ್ವೆಂಟಾಗಿ ನಮಗೆ ಮಾಹಿತಿ ಗೊತ್ತಿರೋದಿಲ್ಲ. ಆದರೂ ಕಲೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಯಾವುದೇ ಒಂದು ರಾಜ್ಯದ ನೋಟಿಫಿಕೇಷನ್ ಆದ ಕೂಡಲೇ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಕಳಿಸ್ಕೊಡಿ, ಮಾಹಿತಿ ಕಳಿಸ್ಕೊಡಿ, ಆ ವಿಷಯವನ್ನು ಹಂಚಿ. ಯಾಕೆಂದರೆ ಕ್ವಶನ್ ಪೇಪರ್ಸ್ಗಳನ್ನು ಕಲೆಕ್ಟ್ ಮಾಡೋದು ಬಹಳ ಮುಖ್ಯ. ಸೊ ನಿಮ್ಮ ಎಕ್ಸಾಮ್ ಆಗೋಕ್ಕಿಂತ ಮೊದಲು ನಿಮಗೆ 4 ರಾಜ್ಯಗಳ ಕ್ವಶನ್ ಪೇಪರ್ ಸಿಗುವಂಥ ಸಾಧ್ಯತೆ ಇದೆ. ಇಟ್ಸ್ ಸೋ ವಂಡರ್ಫುಲ್. ಯಾಕೆಂದರೆ ಎಷ್ಟೋ ಕೇಸ್ ಲಾಸ್ಗಳದ್ದು ಮಾಹಿತಿ ಸಿಗುತ್ತೆ, ರೀಸೆಂಟ್ ಕ್ವಶನ್ಸ್ಗಳದ್ದು ಸಿಗುತ್ತೆ. ಇದನ್ನೆಲ್ಲ ಕಲೆಕ್ಟ್ ಮಾಡಿ. ಮತ್ತೊಮ್ಮೆ ಹೇಳ್ತೇನೆ ಯಾವ್ಯಾವ ರಾಜ್ಯಗಳು ಅಂತಂದರೆ, ಒಂದು ಹಿಮಾಚಲ್ ಪ್ರದೇಶ್, ಎಕ್ಸ್ಟ್ರಾ ಅಡಿಷ್ನಲ್ ಕ್ವಶನ್ಸ್ಗಳಿರಲಿ, ತೊಂದರೆ ಇಲ್ಲ, ಅಡಿಷ್ನಲ್ ಸಿಲೆಬಸ್ ಇರಲಿ, ಬಟ್ CPC CRPC ನ್ಯೂ ಕ್ರಿಮಿನಲ್ ಲಾಸ್ಗಳ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಕೇಳ್ತಾರೆ ಹೇಳುವಂಥದ್ದು ಅದೆಲ್ಲ ನಿಮಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ಕೂಡ ಕ್ವಶನ್ ಪೇಪರ್ ನೋಡಿ ನ್ಯೂ ಕ್ರಿಮಿನಲ್ ಲಾಸ್ಗಳ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಅದೆಲ್ಲ ನಿಮಗೆ ಒಂದು ಮಾದರಿ, ಈ ರೀತಿ ಪ್ಯಾಟರ್ನ್ ಕೇಳ್ಬೋದು, ಈ ರೀತಿ ಕ್ವಶನ್ಗಳನ್ನ ಸೆಟ್ ಮಾಡ್ಬೋದು ಅಂತ ಹೇಳುವಂಥ ಒಂದಿದು. ಸೊ ಹಿಮಾಚಲ್ ಪ್ರದೇಶ, ಛತ್ತೀಸ್ಗಢದ್ದು ಒಂದು ನೋಟಿಫೈ ಆಗಿದೆ, ಗುಜರಾತ್ದು ನೋಟಿಫೈ ಆಗಿದೆ, ಹಾಗೂ ರಾಜಸ್ಥಾನ್, ಇನ್ನು ಕೇರಳ ಅದೆಲ್ಲ ನೋಟಿಫೈ ಆಗುವಂಥ ಸಾಧ್ಯತೆ ಇದೆ. ಸೊ ಇಷ್ಟು ಕ್ವಶನ್ಸ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಸದ್ಯದಲ್ಲಿ ಎಕ್ಸಾಮ್ ಆದ ನಂತರ, ಅಥವಾ ಅವುಗಳ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ, ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ನಿಮ್ಮ ನಾಲೆಜು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೇ ಹಂತದಲ್ಲಿ ನಮ್ಮ ಸೈಡಿಂದ ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಯಾವ ರೀತಿಯ ಕೋರ್ಸ್ಗಳನ್ನು ನೀಡ್ತಿದ್ದೇವೆ ಅಂತ ಅಂದರೆ, ಆಲ್ರೆಡಿ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಅಂತ ಇದೆ, ಅದರಲ್ಲಿ ಹಲವಾರು ಸ್ಟಡಿ ಮೆಟೀರಿಯಲ್ಸ್ಗಳು ಕೂಡ ನಾವು ಅವೈಲೇಬಲ್ ಮಾಡಿದ್ದೇವೆ. 7 ರೀತಿಯ ಸ್ಟಡಿ ಮೆಟೀರಿಯಲ್ಗಳಿವೆ. ಹೆಚ್ಚಾಗಿ ಚಾರ್ಟ್ಸ್ಗಳ ಮುಖಾಂತರ ಇರುವಂಥದ್ದು, ನ್ಯೂ ಕ್ರಿಮಿನಲ್ ಲಾಸ್ಗಳೆಲ್ಲ ಚಾರ್ಟ್ಸ್ಗಳ ಮುಖಾಂತರ ನಾವು ನೀಡಿರುವಂಥದ್ದು. ಇನ್ನು ಜೂರಿಸ್ ಹೇಳುವಂಥದ್ದು 2024ನೇ ಇಸ್ವಿಗೆ ಮಾಡಿರುವಂಥ ಕೋರ್ಸ್ ಆಗಿತ್ತು. ರೆಕಾರ್ಡೆಡ್ ಲೆಕ್ಚರ್ಸ್ಗಳು ಅವೈಲೇಬಲ್ ಇವೆ. ಇನ್ನು 2025-26ಕ್ಕೆ, ಇನ್ನು 26ನೇ ವರ್ಷಕ್ಕೆ ನಾವು ಹೊಸದಾಗಿ ಮಾಡಬೇಕು ಡಿಟೇಲ್ಡ್ ಕೋರ್ಸ್. ಬಟ್ ಅಲ್ಲಿ ತನಕ ಯಾರ್ದು ತಯಾರಿ ಮಾಡ್ಕೊಳ್ಬೇಕು ಅಂತ ಇದ್ದರೆ ಅವರಿಗೆ ಜೂರಿಸ್ ಹೇಳುವಂಥ ಒಂದು ಕೋರ್ಸ್ ಅವೈಲೇಬಲ್ ಇದೆ. ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಇಲ್ಲಿ ಸ್ಕ್ರೀನಲ್ಲಿ ಅಪೇರ್ ಆಗ್ತಾ ಇರುವಂಥ ನಂಬರ್ ಏನಿದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅದರದ್ದು ಮಾಹಿತಿ ಸಿಗುತ್ತೆ. ಯಾವ ರೀತಿ ಕೋರ್ಸ್ ಸ್ಟ್ರಕ್ಚರ್ ಇರುವಂಥದ್ದು ಹೇಳುವಂಥದ್ದು. ಇಲ್ಲಿ ಜೂರಿಸ್ ಹೇಳುವಂಥದ್ದು 40,000 ಇದೆ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇರುತ್ತೆ. ಅದಕ್ಕೆ ನೀವು ನಮ್ಮ ಇವ್ರ ಹತ್ರ ಆಫೀಸ್ ಅಥವಾ ಟೀಮ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಇಲ್ಲಿ ನಂಬರ್ ಅಪೇರ್ ಆಗ್ತಾ ಇದೆ, ಆ ನಂಬರ್ಗೆ ಕೇಳ್ಬೋದು. ಸೊ ಈ ಕೋರ್ಸಲ್ಲಿ ಕಂಪ್ಲೀಟ್ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ನೂ ಕೆಲವೊಂದು ವಿಚಾರಗಳು ಬಾಕಿ ಇವೆ ಅಪ್ಲೋಡ್ ಮಾಡುವಂಥದ್ದು. ಬಟ್ ಆಲ್ಮೋಸ್ಟ್ ಒಂದು 80% ಕವರ್ ಆಗಿದೆ ಸಿಲೆಬಸ್. ಇದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಇದನ್ನು ತೊಗೊಂಡ್ರೆ ಮತ್ತೆ ಇನ್ನೂ ರೀಸೆಂಟಾಗಿ ಯಾವ ಕೋರ್ಸನ್ನು ನಾವು ಲಾಂಚ್ ಮಾಡ್ತೇವಲ್ಲ 2025ನೇ ವರ್ಷಕ್ಕೆ, ಅದು ಕೂಡ ಅವರಿಗೆ ಅವೈಲೇಬಲ್ ಇರುತ್ತೆ. ಓಕೆ, ಅದೊಂದು ಬೆನಿಫಿಟ್ ಆಲ್ರೆಡಿ ತೊಗೊಂಡವರಿಗೂ ಸಿಗುತ್ತೆ, ಇನ್ನು ತೊಗೊಳ್ಳೋರಿಗೂ ಕೂಡ 2025ನೇ ಇಸ್ವಿಗೆ. ಯಾಕೆಂದರೆ 2024ಕ್ಕೆ ಯಾವುದೇ ಎಕ್ಸಾಮ್ ಆಗದೇ ಇರುವಂಥ ಕಾರಣಕ್ಕೆ 2025ನೇ ಇಸ್ವಿಗೆ ಆಗುವಂಥ ಯಾವುದೇ ಒಂದು ಕ್ರ್ಯಾಶ್ ಕೋರ್ಸ್ ಮಾಡಿದರೂ ಸಹ ಅಥವಾ ಡೀಟೇಲ್ ಆದ ಕೋರ್ಸ್ ಮಾಡಿದರೂ ಸಹ ಅವರಿಗೆ ಈ ಕೋರ್ಸ್ ಒಟ್ಟಿಗೆ ಹೊಸ ಕೋರ್ಸ್ನ ಇದು ಕೂಡ ಅವೈಲೇಬಲ್ ಇರುತ್ತೆ. ಪ್ಲಸ್ ಸ್ಟಡಿ ಮೆಟೀರಿಯಲ್ ಕೂಡ ನಾವು ಹಾರ್ಡ್ ಕಾಪಿಯನ್ನು ನೀಡ್ತಿದ್ದೇವೆ. ಓಕೆ, ಸೊ ಇನ್ನೂ ಹಲವಾರು ಕೋರ್ಸಸ್ಗಳಿವೆ. ನ್ಯೂ ಕ್ರಿಮಿನಲ್ ಲಾಸ್ಗಳಷ್ಟೇ ತೊಗೊಳ್ಳೋರಿಗೂ ಕೂಡ ಕ್ರಿಮಿನಲ್ ಲಾಸ್ಗಳ ಬಗ್ಗೆ ಕೋರ್ಸಸ್ ಇದೆ, ಟ್ರಾನ್ಸ್ಲೇಷನ್ ಬಗ್ಗೆ ಇದೆ, ಜಡ್ಜ್ಮೆಂಟ್ ರೈಟಿಂಗ್ ಸಪ್ರೇಟ್ಲಿ ಇದೆ. ಅದೆಲ್ಲ ನೀವು ಚೆಕ್ ಮಾಡಿ ನೋಡ್ಬೋದು. ಡೆಮೋ ವೀಡಿಯೋಸ್ ಇರುತ್ತೆ, ಆ ಕೋರ್ಸನ್ನು ನೀವು ಕ್ಲಿಕ್ ಮಾಡಿದರೆ ಫ್ರೀ ಕಂಟೆಂಟ್ ಅಂತ ಇರುತ್ತೆ, ಅದರಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಓಕೆ, ಸೊ ಇಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.
ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಯಾರು ಜುಡಿಷರಿ ಎಕ್ಸಾಮ್ಸ್ ಅಥವಾ ಲಾ ಕಲಿಬೇಕು ಅಥವಾ ಲಾ ಎಕ್ಸಾಮ್ ಬರಿತಿದ್ದಾರೆ, ಮುಂದೆ ಜಡ್ಜ್ ಆಗಬೇಕು ಹೇಳುವಂಥ ಒಂದು ಆಸೆ ಆ್ಯಂಬಿಷನ್ ಇರುವಂಥವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ನಮ್ಮ ಚಾನಲ್ ಇರುವಂಥ ಹಲವಾರು ವೀಡಿಯೋಸ್ಗಳನ್ನು ವೀಕ್ಷಣೆ ಮಾಡಿದರೆ ಹೇಗೆ ಜುಡಿಷರಿ ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಬೇಕು, ಲಾ ಎಕ್ಸಾಮ್ ಹೇಗೆ ಬರೀಬೇಕು ಹೇಳುವಂಥ ಒಂದು ಸಣ್ಣದಾದಂಥ ಒಂದು ಐಡಿಯಾ ಸಿಗಬಹುದು. ಸೊ ಎಲ್ಲೋ ಅವರಿಗೆ ಹೆಲ್ಪ್ ಆಗ್ಬೋದು ಹೇಳುವಂಥ ನಿಟ್ಟಿನಲ್ಲಿ ಈ ಒಂದು ಮಾತನ್ನು ಹೇಳ್ತಿದ್ದೇನೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದಗಳು.